ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಚುರುಕುಗೊಂಡಂತಹ ಪೊಲೀಸರ ತನಿಖೆ. ಆರೋಪಿಗಳ ನಿವಾಸದಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಎಲ್ಲ ಆರೋಪಿಗಳ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ನಡೆಸಲಾಗುತ್ತೆ. ಈಗಾಗಲೇ ಮೊನ್ನೆನೇ ದರ್ಶನ್ ಅವರ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಮತ್ತಷ್ಟು ಆರೋಪಿಗಳ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಅಂತ್ಯವಾಗಿದೆ. ಕಳೆದ 3 ಗಂಟೆಯಿಂದ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ನಡೆಸಲಾಯಿತು. ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಅಂತ್ಯವಾಗಿದೆ. 3 ಗಂಟೆಗಳ ಕಾಲ ಪವಿತ್ರ ಮನೆಯಲ್ಲಿ ಮಹಜರು ನಡೆಸಲಾಯಿತು. A1 ಆರೋಪಿ ಪವಿತ್ರ ಗೌಡ, A1 ಪವಿತ್ರ ಗೌಡ ಹಾಗೆ A3 ಪವನ್ ಇಬ್ಬರ ಸಮ್ಮುಖದಲ್ಲಿ ಮಹಜರು ನಡೆಸಲಾಗಿದೆ. ಮೊದಲ ಮಹಡಿ, 2ನೇ ಮಹಡಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಸ್ಥಳ ಮಹಜರು ಮುಗಿಸಿ ವಾಪಸ್ ಕರ್ಕೊಂಡು ಹೋದಂತಹ ಕಾಕಿ ಪವಿತ್ರ ಗೌಡ ಹಾಗೆ ಪವನ್ ಇಬ್ಬರನ್ನು ಕೂಡ ವಾಪಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಗಮನಿಸ್ತಾ ಇದ್ವಲ್ಲ, ಹಲವಾರು ವಸ್ತುಗಳನ್ನ ಕೂಡ ಅಲ್ಲಿ ಸೀಸ್ ಮಾಡಲಾಗಿರುವಂತದ್ದು. ಪವಿತ್ರ ಗೌಡ ಕೂಡ ನೋಡಿ ತುಂಬಾ ನಗ್ತಾ ಬರ್ತಾ ಇದ್ದಾರೆ, ಖುಷಿಯಾಗಿ ಬರ್ತಾ ಇದ್ದಾರೆ. ಪವಿತ್ರ ಗೌಡ A1 ಆರೋಪಿ ರೇಣುಕಾಸ್ವಾಮಿಯನ್ನ ಹಿಂಸೆ ಮಾಡಿ ಬರ್ಬರವಾಗಿ, ವಿಕೃತವಾಗಿ, ಭೀವತ್ಸವಾಗಿ ಕೊಂದ್ರಲ್ಲ, ಅದರ ಸೂತ್ರಧಾರಿ ಇದ್ದಾರಲ್ಲ ಪವಿತ್ರ ಗೌಡ, ಎಷ್ಟು ಖುಷಿಯಾಗಿದ್ದಾರೆ ನೋಡಿ, ಎಷ್ಟು ನಗ್ನಗ್ತಾ ಬರ್ತಾ ಇದ್ದಾರೆ. ಮನೆಯಿಂದ ಇಳಿಬೇಕಾದ್ರೆ ತುಂಬಾ ಖುಷಿಯಾಗಿ ಬರ್ತಾ ಇದ್ದಾರೆ. ಜೊತೆಗೆ ಆ A3 ಆರೋಪಿ ಪವನ್ ಇದ್ದಾನಲ್ಲ, ಆತನು ಕೂಡ ಖುಷಿಯಾಗಿದ್ದಾನೆ, ಏನ್ ಟೆನ್ಷನ್ ಇಲ್ಲ, ಆರಾಮಾಗಿ ಬರ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಇದ್ಯಾವ್ದ್ರ ಮೇಲೆ ಭಯ ಕೂಡ ಇಲ್ಲ ಇವರಿಗೆ, ಆರಾಮಾಗಿದ್ದಾರೆ. ಪಿಕ್ನಿಕ್ಕಿಗೆ ಹೋಗಿ ಇವಾಗ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಲ್ಲ, ಕರ್ಕೊಂಡು ಬರ್ತಾರೆ, ಬಿಡ್ತಾರೆ. ಮತ್ತಿವತ್ತು ಮನೆ ಕರ್ಕೊಂಡ್ಬಂದಿದ್ರು, ಮನೆ ಕರ್ಕೊಂಡ್ಬಂದಿರೋದಕ್ಕೆ ಮತ್ತಷ್ಟು ಖುಷಿಯಾಗಿದೆ. 2-3 ದಿನದಿಂದ ಮನೇಲಿ ಇರ್ಲಿಲ್ವಲ್ಲ, ಇವತ್ತು ಮನೆಗೆ ಬಂದು ಹೋಗ್ತಾ ಇದೀವಿ ಅಂತ ತುಂಬಾ ಖುಷಿಯಾಗಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, A3 ಪವನ್ ಆತ ಬರ್ತಾ ಇದ್ದಾನೆ, ಆತನು ಖುಷಿಯಾಗಿದ್ದಾನೆ. ಇಲ್ಲಿ ಪವಿತ್ರ ಗೌಡ ಗಮನಿಸ್ತಾ ಇದ್ದೀವಿ, ಸ್ಮೈಲ್ ಕೊಡ್ತಾ ಇದ್ದಾರೆ, ನಗ್ನಗ್ತಲೇ ಬರ್ತಾ ಇದ್ದಾರೆ. ಒಂದಷ್ಟು ವಸ್ತುಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಹಲವಾರು ವಸ್ತುಗಳನ್ನ ಅಲ್ಲಿ ಸೀಸ್ ಮಾಡಿಕೊಂಡು ಅಲ್ಲಿ ತಗೊಂಡು ಬರ್ತಾ ಇರುವಂತದ್ದನ್ನ ಗಮನಿಸಬಹುದಾಗುತ್ತೆ. ಗಮನಿಸ್ತಾ ಇದೀವಲ್ಲ, ಅಧಿಕಾರಿಗಳು ವಸ್ತುಗಳನ್ನ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಥಳ ಮಹಜರು ನಡೆಸಲಾಗಿದೆ. ಪವಿತ್ರ ನಿವಾಸದಿಂದ ಹಲವು ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಪವಿತ್ರ ಬಳಸ್ತಾ ಇದ್ದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪವಿತ್ರ ಬಳಸ್ತಾ ಇದ್ದ ಶೂ, ಬಟ್ಟೆಗಳು ಹಾಗೆ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಲೆ ಆದಂತಹ ದಿನ ಏನಿದೆ ಅವತ್ತು ಅವರು ಯಾವ ಬಟ್ಟೆಯನ್ನ ಧರಿಸಿದ್ರು, ಯಾವ ಶೂ, ಯಾವ ಚಪ್ಪಲಿ ಹಾಕಿದ್ರು, ಇದೆಲ್ಲವನ್ನು ಕೂಡ ಸೀಸ್ ಮಾಡಲಾಗುತ್ತೆ. ಜೊತೆಗೆ ಒಂದಷ್ಟು ವಸ್ತುಗಳನ್ನ ಅಲ್ಲಿ ಸೀಸ್ ಮಾಡಿಕೊಂಡು, ಜಪ್ತಿ ಮಾಡಿಕೊಂಡು ತೆಗೆದುಕೊಂಡು ಬರ್ತಾ ಇರುವಂತದ್ದನ್ನ ಕೂಡ ನಾವು ಈಗಾಗಲೇ ಗಮನಿಸಿದ್ವಿ. ಅಧಿಕಾರಿಗಳು ಅಲ್ಲಿ ಆ ವಸ್ತುಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತದ್ದು. A1 ಹಾಗೆ A3 ಪವಿತ್ರ ಗೌಡ ಹಾಗೆ A3 ಆರೋಪಿ ಪವನ್ ಇಬ್ರು ಕೂಡ, ಅಂದ್ರೆ ಈ ಪವನ್ ಇದ್ದಾನಲ್ಲ, ಈತ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಈತ ಇಬ್ರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ, ಅಂದ್ರೆ ಮೇಲ್ಗಡೆ ಇರ್ತಾರೆ. ಪಾರ್ಕಿಂಗ್ ಇರುವಂತ ಜಾಗ ಇರ್ತಲ್ಲ, ಕಾರ್ ಪಾರ್ಕ್ ಮಾಡುವಂತ ಜಾಗ ಇರುತ್ತಲ್ಲ, ಅಲ್ಲಿ ಈ ಪವನ್ ವಾಸ ಇರ್ತಾನೆ. ಅಂದ್ರೆ ಒಂದೇ ಬಿಲ್ಡಿಂಗ್ ನಲ್ಲಿ ಇಬ್ರು ಕೂಡ ಇರ್ತಾರೆ. ಅದರಿಂದಾಗಿ ಇಬ್ರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಬರಲಾಗಿರುವಂತದ್ದು. ಒಟ್ಟಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರು, ಮನೆ ಮಹಜರನ್ನ ನಡೆಸಲಾಗಿದೆ. A1 ಹಾಗೆ A3 ಆರೋಪಿಗಳು ಇವರಿಬ್ರು ಕೂಡ ಪ್ರಕರಣದ ಸೂತ್ರಧಾರಿ ಅಂತಾನೆ ಹೇಳ್ಬೋದಾಗುತ್ತೆ. ಪವಿತ್ರ ಗೌಡರನ್ನ ತುಂಬಾ ಖುಷಿಯಾಗಿ ಬರ್ತಾ ಇರುವಂತದ್ದನ್ನ ಗಮನಿಸಬಹುದಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, A1 ಹಾಗೆ A3 ಆರೋಪಿಗಳು ಇಬ್ರು ಕೂಡ ಮನೆಗೆ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಏನೆಲ್ಲ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಇಲ್ಲಿ ಮತ್ತೊಂದ್ ಕಡೆ ಗಮನಿಸ್ತಾ ಇದೀವಿ, ಇಬ್ರು ಕೂಡ ತುಂಬಾ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇಬ್ಬರ ಮುಖದಲ್ಲೂ ನಗು ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಆಯ್ತು ಹಾಗಾದ್ರೆ ಮಹಜರು? ಯಶಾಮಂತ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಮತ್ತು A3 ಆಗಿರುವಂತಹ ಪವನ್ ಅನ್ನ ಈಗ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆಗೆ ಕರ್ಕೊಂಡ್ಬಂದು ಮಾಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಅಂದ್ರೆ ಮಧ್ಯಾಹ್ನ 12:30ವರೆಗೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಕರ್ಕೊಂಡ್ಬಂದು ಇಲ್ಲಿ ಮಾಜರು ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ರು. ಸತತ 3 ಗಂಟೆಗಿಂತ ಹೆಚ್ಚು ಕಾಲ ಈಗ ಮಹಜರು ಪ್ರಕ್ರಿಯೆಯನ್ನ ನಡೆಸಿ ಈಗ ಪೊಲೀಸರು ಹೋಗಿರುವಂತದ್ದು. ಜೊತೆಗೆ ಫೊರೆನ್ಸಿಕ್ ಸೈನ್ಸ್ ತಜ್ಞರು ಸಹ ಈ ಒಂದು ಮಾಜರು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಯಾಕಂತ ಹೇಳಿದ್ರೆ ಏನಾದ್ರು ರಕ್ತದ ಕಲೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಗುರುತುಗಳಾಗಿರ್ಬೋದು, ಇದೆಲ್ಲವನ್ನು ಸಹ ಫೊರೆನ್ಸಿಕ್ ಸೈನ್ಸ್ ಸಂಬಂಧಪಟ್ಟಂತಹ
ಗುರುತುಗಳೇನಿದ್ರೆ ಸಾಕ್ಷಿಗಳೇನಿದ್ರೆ ಎಲ್ಲವನ್ನು ಸಹ ಸಂಗ್ರಹಿಸಬೇಕಾದಂತಹ ಅವಶ್ಯಕತೆ ಇರುತ್ತೆ. ಹೀಗಾಗಿ ಫೋರೆನ್ಸಿಕ್ ಸೈನ್ಸ್ ಕೂಡ ಇಲ್ಲಿ ನೇರವಾಗಿ ಬಂದು ಮಾಹಿತಿಯನ್ನು ಕೆಲವೊಂದು ಸಾಕ್ಷಿಗಳನ್ನು ಸಂಗ್ರಹಿಸಿಕೊಂಡಿದ್ರು. ಜೊತೆಗೆ ಇಲ್ಲಿ ಪವಿತ್ರಗೌಡ ಅವರು ಕೊಲೆ ನಡೆದ ದಿನ ಏನೇನು ವಸ್ತುಗಳನ್ನು ಬಳಸಿದ್ರು ಅಂದರೆ ಬಟ್ಟೆಯಿಂದ ಹಿಡಿದು ಅವ್ರ ಚಪ್ಪಲಿಯಿಂದ ಹಿಡಿದು ಬೇರೆ ಇನ್ನಿತರ ಯಾವ ವಸ್ತುಗಳನ್ನು ಬಳಸಿದ್ರು, ಜೊತೆಗೆ ಪವನ್ ಕೂಡ ಯಾವೆಲ್ಲ ವಸ್ತುಗಳನ್ನು ಬಳಸಿದೆ. ಯಾಕಂತ ಹೇಳಿದ್ರೆ ಪವನ್ ಮತ್ತು ಪವಿತ್ರಗೌಡ ಅವತ್ತು ಶೆಡ್ಗೆ ಹೋಗಿ ವಾಪಸ್ಸು ಬಂದಿರುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಈ ಕಾರಣಕ್ಕಾಗಿ ಇಬ್ಬರನ್ನು ಏನು ವಾಸವಾಗಿದ್ರು ಆ ಮನೆಗಳಲ್ಲಿ ಪರಿಶೀಲನೆಯನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿ ಸಾಕ್ಷಿಗಳನ್ನು ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಆ ಒಂದು ಏನು 3 ಫ್ಲೋರ್ಗಳ ಒಂದು ಡೂಪ್ಲೆಕ್ಸ್ ಮನೆ ಇತ್ತು, ಆ ಡೂಪ್ಲೆಕ್ಸ್ ಮನೆಯಲ್ಲಿ ಮೊದಲನೇ ಮಹಡಿ ಮತ್ತು 2ನೇ ಮಹಡಿಯಲ್ಲಿ ಪವಿತ್ರಗೌಡ ವಾಸವಾಗಿದ್ರೆ, ಆ ಒಂದು ಗ್ರೌಂಡ್ ಫ್ಲೋರ್ ಇದ್ದಂತಹ ಮನೆಯಲ್ಲಿ ಈ ಮನೆಯ ಕೆಲಸಗಾರನ ರೀತಿಯಿದ್ದಂತಹ ಪವನ್ ವಾಸವಾಗಿದ್ದ. ಈ ಕಾರಣಕ್ಕೆ ಇಬ್ರು ಸಹ ಅವತ್ತು ಶೆಡ್ಗೆ ಹೋಗಿದ್ದು ಬಂದಿದ್ರು. ಸೊ ಈ ಕಾರಣಕ್ಕಾಗಿ ಪವನ್ ಈ ಒಂದು ಪ್ರಕರಣದಲ್ಲಿ ಏತ್ರಿಯಾಗಿ ಮಾಡ್ಕೊಂಡಿರುವಂತಹ ಪೊಲೀಸರು ಆತನದ್ದು ಪ್ರಮುಖವಾದಂತಹ ಪಾತ್ರ ಈ ಒಂದು ಪ್ರಕರಣದಲ್ಲಿ. ಯಾಕಂತ ಹೇಳಿದ್ರೆ ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾರೆ ಈತನ ಸಂಪರ್ಕದಲ್ಲಿ ನಿರಂತರವಾಗಿ ಪವನ್ ಇರ್ತಾನೆ. ಜೊತೆಗೆ ಪವಿತ್ರಗೌಡ ಅವರು ರೇಣುಕಾಸ್ವಾಮಿ ಏನು ಅಶ್ಲೀಲ ಮೆಸೇಜ್ಗಳನ್ನು ಮಾಡಿರ್ತಾರೆ, ಇದೆಲ್ಲ ಮಾಹಿತಿ ಕೂಡ ಪವನ್ಗೆ ಹೇಳಿ ಪವನ್ ಅಲ್ಲಿಂದ ಒಂದಷ್ಟು ವಿಚಾರಗಳನ್ನ ದರ್ಶನ್ಗಾಗಿರ್ಬೋದು ಇನ್ನಿತರಗಾಗಿ ಹೇಳುವಂತ ಕೆಲಸವನ್ನ ಮಾಡಿರ್ತಾನೆ. ಓವರ್ ಆಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಇರೋದ್ರಿಂದಲೇ ಆತನನ್ನ ಏತ್ರಿ ಮಾಡಿರೋದು. ಈ ಕಾರಣಕ್ಕಾಗಿ ಅವರ ಮನೆ ಆತ ವಾಸವಾಗಿದ್ದ ಗ್ರೌಂಡ್ ಫ್ಲೋರ್ ಮನೆಯಲ್ಲೂ ಸಹ ಸಾಕಷ್ಟು ವಸ್ತುಗಳನ್ನ ಈಗ ಸೀಸ್ ಮಾಡಿರೋದು. ಅವನ ಬಟ್ಟೆ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನಾಗಿರ್ಬೋದು ನೀವು ಕ್ಯಾಮ್ರಾ ವಿಜುವಲ್ಸ್ಗಳು ನೋಡ್ಬೋದು. ಆತ ವಾಸವಿದ್ದ ಮನೆಯಲ್ಲಿ ಯಾವ್ಯಾವ ರೀತಿ ಪೊಲೀಸರು ಮತ್ತು ಫೋರೆನ್ಸಿಕ್ ಸೈನ್ಸ್ ತಜ್ಞರು ವಸ್ತುಗಳನ್ನು ಸೀಸ್ ಮಾಡಿರೋ ಅಂತ ಹೇಳಿ ಸದ್ಯಕ್ಕೆ ಈಗ ಇವ್ರಿಗೂ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ಸಹ ಸೀಸ್ ಮಾಡಿಕೊಂಡು ಈಗ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಮತ್ತು ಅವತ್ತು ಕೊಲೆ ನಡೆದ ಯಾವಾಗ ಹೊರಗಡೆ ಹೋಗಿದ್ರು, ಯಾವ ಟೈಮ್ಗೆ ವಾಪಸ್ ಬಂದಿದ್ರು, ಇದೆಲ್ಲವ ಮಾಹಿತಿಗಳನ್ನು ಸಹ ಅವರ ಬಳಿ ಹೇಳಿಕೆಯನ್ನು ಪಡ್ಕೊಂಡು ಈಗ ಅವರ ಹೇಳಿಕೆ ಪಡ್ಕೊಂಡು ನಂತರ ಅವರ ಬಳಿ ಸಹಿಯನ್ನು ಪಡ್ಕೊಂಡು ಪೊಲೀಸರು ಈ ಒಂದು ಮಾಜರು ಪ್ರಕ್ರಿಯೆಯನ್ನು ಮುಗಿಸಿ ಇಲ್ಲಿಂದ ತಳ್ಳಿರುವಂಥದ್ದು. ಇನ್ನು ಈ ಒಂದು ಮಾಜರು ಪ್ರಕ್ರಿಯೆ ವೇಳೆ ಪವಿತ್ರಗೌಡ ಮತ್ತು ಆತ ಪವನ್ ಏನಿದ್ದಾನೆ ಇವರಿಬ್ಬರು ಸಹ ಕರ್ಕೊಂಡು ಬರ್ಬೇಕಾರೆ ಅವ್ರ ಮುಖದಲ್ಲಿ ಒಂದಷ್ಟು ನಗು ಕಾಣ್ತಾ ಇತ್ತು. ಇದು ವ್ಯಂಗ್ಯದ ನಗುನ ಅಥವಾ ಬೇರೆ ಯಾವ ರೀತಿಯಾದ ನಗು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಬ್ರು ಆರೋಪಿಗಳು ಒಂದು ಗಂಭೀರವಾದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ಇಬ್ರು ಆರೋಪಿಗಳು ಈ ರೀತಿ ಹೊರಗಡೆ ಬರ್ಬೇಕಾದ್ರೆ ಎಲ್ಲರನ್ನು ನೋಡಿ ನಗಾಡ್ಕೊಂಡು ಬಂದಿರೋದು ಸಹ ಒಂದಷ್ಟು ಅಂದ್ರೆ ವ್ಯಂಗ್ಯದ ಮೂಲಕ ಅವರು ನಗಾಡಿ ಈ ರೀತಿ ಮಾಡಿದ್ರ ಅನ್ನೋದೊಂದು ಒಂದು ರೀತಿ ಗೊತ್ತಾಗ್ತಾ ಇಲ್ಲ ಶಮಂತ್. ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.